ಎಂತ ಕಡುವೈರಿ ಇದ್ರು, ಅದೆಂತ ಮೋಸವನ್ನ ಮಾಡಲು ಪ್ರಯತ್ನಿಸಿದ್ರು, ಸೇಡು ತೀರಿಸಿಕೊಳ್ಳೋ ಛಲ ನಿಮ್ಮ ನುಡಿಯಲ್ಲಿದೆ ಅಪ್ಪ. ಆ ನಿಮ್ಮ ನುಡಿ ನನಗೆ ಅಮರವಾಣಿ. ಅಪ್ಪ, ಪ್ರಸಾದ್ ತೆಗೆದುಕೊಳ್ಳಿ. ಎದ್ದೇಳು ಗೌರಿ. ಕುಲ ಕುಲ ಎಂದು ಬಡದಾಡುವ ಈ ಕಾಲದಲ್ಲಿ ನೆಲಕ್ಕಾಗಿ ತಮ್ಮ ತೋಳಬಲವನ್ನೇ ಪ್ರದರ್ಶಿಸುವ ಈ ನರ ರಾಕ್ಷಸರಿಗೆ ನೀನೇ ನಾಯಕಿ ಆಗಿ ರಾಮ ಲಕ್ಷ್ಮಣರಂತೆ ತೇಜೋಮಯವಾಗಿ ಬೆಳೆಯುವ ನಿನ್ನ ತಮ್ಮಂದರಿಗೆ ನೀನೇ ತಾಯಿ ಆಗಿ ಕೊಟ್ಟ ಮನೆಗೆ ನೀ ದಿಟ್ಟ ಹೆಣ್ಣಾಗಿ ಈ ರಮಾನಂದನ ಮನೆ ಉತ್ತಮರ ಮನೆತನ ಆಗಲೆಂದು ಹೊಗಳುವಂತೆ ಕೀರ್ತಿಯ ತಾರ. ಹಾಗೆ ಆಗ್ಲಪ್ಪ. ಧರ್ಮವನ್ನೇ ನಿನ್ನ ಉಸಿರಾಗಿಸಿಕೊಂಡು ಅದಕ್ಕೆ ಹಸಿರು ನಿಶಾನೆ ತೋರಿಸಿ ಶ್ರೀರಾಮನ ಹೆಸರಿನಲ್ಲಿ ಮಂತ್ರಿಯಾಗಿ ಬಾಳಿದ ನಿನ್ನ ಈ ಮನೆ ಕೀರ್ತಿಗೆ ನಾನೆಂದಿಗೂ ಕಳಂಕ ತರಲಾರೆ. ಇದು ಉತ್ತಮರ ಮನೆ ಎಂದು ಹೆಸರಾಗುವಂತೆ ಮಾಡ್ಕೊಳ್ತೀನಪ್ಪ. ಸಂತೋಷ ಮಗಳೇ, ಸಂತೋಷ. ನಿನ್ನ ತಲೆಯ ಮೇಲೆ ಅಕ್ಷತೆ ಹಾಕಬೇಕೆಂದರೆ ನಿನ್ನ ತಾಯಿಯ ನೆನಪಮ್ಮ. ದುಃಖಿಸ್ಬೇಡಿಯಪ್ಪ. ಹಿಂದೆ ಆಗಿದ್ದನ್ನ ಮರಿಬೇಕು, ಮುಂದೆ ಏನಾಗಬೇಕು ಅದನ್ನು ಆಲೋಚನೆ ಮಾಡಬೇಕು. ನೋಡಿ, ನನ್ನ ತಮ್ಮಂದಿರು ಟ್ಯೂಷನ್ ಮುಗಿಸ್ಕೊಂಡು ಬರೋ ಸಮಯವಾಯಿತು. ಅವ್ರು ಬಂದಿದ್ದಾರೆ ಅಂತ ನೋಡಿಕೊಂಡು ನಿಮಗೆ ಹಾಲಿನ ಗ್ಲಾಸ್ ತಗೊಂಡ್ಬರ್ತೀನಿ, ಸರಿನಾ? ಆಗಲಿ, ಹೋಗಿ ಬಾ. ಅಮ್ಮ ಪರಾಶಕ್ತಿ, ಭಕ್ತರ ಇಚ್ಛಾಶಕ್ತಿಯೇ ನನ್ನ ಶಕ್ತಿ ಎಂದು ಸ್ವಚ್ಛ ಮನಸ್ಸಿನಿಂದ ನನ್ನ ಮಕ್ಕಳಿಗೆ ಒಳ್ಳೆ ವಿದ್ಯಾ ಬುದ್ಧಿಯನ್ನು ಕೊಟ್ಟು ಉದ್ಧರಿಸಮ್ಮ. ಶಭಾಷ್. ಧರ್ಮವೇ ನನ್ನ ಉಸಿರೆಂದು ಏಸಿ ರಾಜಕಾರಣಿ ಮಾಡದೆ ಬಡವರೇ ನನ್ನ ಬಂಧುಗಳೆಂದು, ಸಮಾಜದ ವೇಳೆಗೆಯೇ ನನ್ನ ಉಸಿರೆಂದು, ಹಸನ್ಮುಖಿಯಿಂದ ಬಾಳಿದ ನನ್ನ ಬಾಳೆಂದು ಸತಿಯನ್ನು ಕಳೆದುಕೊಂಡು ಸ್ಮಶಾನವಾಗಿದೆ ತಾಯಿ. 18 ವರ್ಷದ ಹಸು ಮಕ್ಕಳಿಗೆ ನೀನೇ ಬೆಳಕಾಗಿ ನಿನ್ನ ಧೈರ್ಯ ಶಕ್ತಿ ತುಂಬಿ ಅವರಿಂದಲೇ ಈ ರಮಾನಂದನ ಮನೆ ಉತ್ತಮರ ಮನೆತನ ಆಗಲೆಂದು ಆಶೀರ್ವದಿಸ. ಏನು ಮಾಡುತ್ತಿದ್ದಾರೆ ಮಾಜಿ ಗೃಹ ಮಂತ್ರಿಗಳು? ಓಹೋ, ಬನ್ನಿ ಬನ್ನಿ ಗೌಡ್ರಿ. ಅದೇಕೋ ತಮ್ಮ ಸೈನ್ಯ ಬಲದೊಂದಿಗೆ ಆಗಮಿಸಿದ್ದೀರಲ್ಲ, ಕುಳಿತುಕೊಳ್ಳಿ. ಕುಳಿತು ನಿಮ್ಮೊಂದಿಗೆ ಬೀಗ ಸ್ನಾನ ಮಾಡಲು ಬಂದಿಲ್ಲ ಈ ಬಂಟ. ಪ್ರಕಾಶ್ ಗೌಡನ ಪ್ರಕಾಶಿ ಅಂತದೆಂದು ತೋರಿಸಿಕೊಳ್ಳಲು ಬಂದಿದ್ದೇನೆ. ಗೌಡ್ರಿ, ತಮ್ಮ ಮಾತಿನ ಅರ್ಥ 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 ಅನಾರ್ಥಗಳ ಮಧ್ಯದಲ್ಲಿ ನೀನು ವ್ಯರ್ಥವು ಸಾಧಿಸಿದರೆ ನಿನ್ನ ಕತ್ತಿನ ಮೇಲೆ ಈ ಭೈರನ ಕತ್ತಿ ಸದಾ ನೇತಾಡುತ್ತದೆ. ಎಚ್ಚರ. ಏ ಭೈರ, ಮೊದಲು ನನ್ನ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡುವ ಧರ್ಮವೀರ. ಏ ತಮ್ಮ, ಏ ಅಪ್ಪ, ಅದೇನಂತ ನಮ್ಮ ಗೌಡ್ರ ಬಾಯಿಂದ ಪ್ರಶ್ನೆ ತಿಳ್ಕೊಂಡು ಸರಿಯಾಗಿ ಉತ್ತರ ಕೊಡ್ಲೇ ಬೇಬರ್ಸಿ ಗುಂಡಾಗ್ತದೆ ಅಪ್ಪ. ಊರ ಹಿಂದಿನ ನಿನ್ನ ವನ ಭೂಮಿ ಪ್ರದೇಶದಲ್ಲಿ ಆಶ್ರಯ ಮನೆ ಕಟ್ಟಲು ಹೇಳಿದೆಯಲ್ಲ, ಅದನ್ನು ನಿಲ್ಲಿಸಬೇಕು. ಬಡವರಿಗಾಗಿ ಉಚಿತ ಜಾಗೆಯನ್ನು ಕೊಟ್ಟು ಮನೆ ಕಟ್ಟಲು ಅವಕಾಶ ಮಾಡಿದ್ದನ್ನು ರದ್ದು ಮಾಡಬೇಕೇ? ಏಕೆ? ಅದರಲ್ಲಿ ನನ್ನ ತಂದೆ ಹೆಸರಿಗೆ ಸ್ಟೀಲ್ ಫ್ಯಾಕ್ಟರಿ ಕಟ್ಟಿ ಬಡವರಿಗೆ ಉದ್ಯೋಗ ಹಚ್ಚಬೇಕಿದೆ. ಸ್ವಂತ ನನ್ನ ಆಸ್ತಿಯಲ್ಲಿ
ನಿನ್ನ ತಂದೆ ಹೆಸರಿಗೆ ಫ್ಯಾಕ್ಟರಿ ಕಟ್ಟಲು ಅವನೇನು ನಮ್ಮ ರಕ್ತಕ್ಕೆ ಹುಟ್ಟಿದವನೇ? ಸಾಧ್ಯವಿಲ್ಲ. ಸಾಧ್ಯವಿಲ್ಲದಿದ್ದರೆ ಈಗ ನಿನ್ನ ಪ್ರಾಣ ಪಕ್ಷಿ ಉಳಿಯಲು ಸಾಧ್ಯವಿಲ್ಲ. ಅವನನ್ನು ನಿನ್ನ ಮಂತ್ರಿ ಅಧಿಕಾರತ್ವದಲ್ಲಿ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಿ ಬಾಳಬೇಕಿದ್ದ ನನ್ನ ತಂದೆಯವರನ್ನು ಸಸ್ಪೆಂಡ್ ಮಾಡಿ ಅವಮಾನಿತವನಾಗಿ ಸಾಯುವಂತೆ ಮಾಡಿದ್ದಲ್ಲ, ಅದರ ಸೇಡಿಗಾಗಿ ಇನ್ನು ಸೇಡು ತೀರಿಸಿಕೊಳ್ಳಲು ಬಂದಿದ್ದೇನೆ. ಸೇಡು ಸೇಡೆಂದು ಅದೆಷ್ಟೋ ಜನ ಹೀಗೆ ಗುಡುಗುತ್ತಾ ಹೋಗಿರುವರು. ನನ್ನ ಧರ್ಮದ ಗೆರಡೆಯಲ್ಲಿ ಮಿಸ್ಟರ್ ಪ್ರಕಾಶ್ ಗೌಡ, ನೀನಿನ್ನು ಚಿಕ್ಕವ. ನಿನಗೆ ನನ್ನೊಂದಿಗೆ ಹಾರಲು ಇನ್ನು ನಿನ್ನ ರೆಕ್ಕೆ ಬಲತಿಲ್ಲ. ಸುಮ್ಮನೆ ರೆಕ್ಕೆ ಸೋತು ನಡು ಸಮುದ್ರದಲ್ಲಿ ಬಿದ್ದು ಸಾಯಬೇಡ. ಸುಮ್ಮನೆ ಇಲ್ಲಿಂದ ಹೋಗಿಬಿಡು. ನಿನ್ನಿಂದ ನೀತಿ ಪಾಠ ಹೇಳಿಸಿಕೊಳ್ಳುವಷ್ಟು ಆ ಪ್ರಭುತ್ವ ನಾನಲ್ಲ. ಸುಮ್ಮನೆ ಸರ್ಕಾರಿ ಕಿಮ್ಮತ್ತಿನಲ್ಲಿ ಆ ಜಾಗ ಕೊಡ್ತೀವ. ಎಲ್ಲೋ ಇಲ್ಲ ಬೈರೋ ಗೌಡ್ರೆ, ಬೈರಾ ಮೇರಾ ನಾಮ್, ಮರ್ಡರ್ ಮೇರಾ ಕಾಮ್. ಅದೇನಂತ ಬೇಗನೆ ಈ ಕತ್ತಿಗೆ ಅಪ್ಪಣೆ ಮಾಡಿ ಗೌಡ್ರೆ. ಸತಿಯನ್ನು ಕಳೆದುಕೊಂಡ್ರು ಸೋಕಿನಿಂದ ಮಾತನಾಡುತ್ತಿರುವ ಈ ಕೋಣಕ್ಕೆ ತೋರಿಸಲೇ ನಿನ್ನ ಕತ್ತಿ ಕರಾಮತ್ತನ್ನು. ಕೊಟ್ಟ ಮಾತು ತಪ್ಪುವನಲ್ಲ, ಇಟ್ಟ ಗುರಿ ಈ ಬೈರ ಎಂದು ಬಿಟ್ಟೇ ಇಲ್ಲ. ರಮಣಂದ, ಇವತ್ತು ನಿನ್ನ ಕೊನೆ ಡೇಟ್. ಇವತ್ತು ನಿನ್ನ ಕೊನೆ ಡೇಟ್. ರಾಮ ರಾಜ್ಯದ ಕನಸನ್ನು ಹೊತ್ತ ರಮಾನಂದ ವೀರ ಮದಕರಿಯಂತೆ ಮುನ್ನೋಡಿ ವರ್ಧಿಸಿಕೊಳ್ಳಬೇಕೆಂದು ಹೊರಟಿಯ ನೀಚ. ನನ್ನ ದೊಡ್ಡ ದನಿ ಪೊಲೀಸ್ ಪಾಟೀಲನ ಸವಿ ನೆನಪಿಗಾಗಿ ಇಂದು ನನ್ನ ಕತ್ತಿಗೆ ನಿನ್ನ ರಕ್ತ ಲೇಪನ ಮಾಡುತ್ತೇನೆ. ಜೈ ಪರಶುರಾಮ. ನಿನ್ನ ಗೌರಿ ಇನ್ನ ಮುಂದೆ ನನ್ನ ಪಂಜರದೊಳಗೆ ಪೋಷಿಂಗ ಪಶಟಿ ಅದೇನಂತ ಹೇಳಿ ಗೌಡ. ನೀನು ಅವನ ಹತ್ರ ಹೋಗಿ ಆ ಬಾಂಡಿಗೆ ಸಹಿ ತಗೋ. ಅಪ್ಪ, ನೀವೇನು ಹೆದರ್ತಕ್ಕಂಥ ನೋಡಿ ಗೌಡ. ಎಂದು ನನ್ನ ತಂದೆಯ ಆತ್ಮಕ್ಕೆ ಶಾಂತಿ. ಬನ್ನಿ ಹೋಗೋಣ. ಕರುಣೆ ಹಿಡಿದರೆ ಬುನಾದಿ, ಈ ಭೈರ ಕತ್ತಿ ಹಿಡಿದರೆ ಸಮಾಧಿ. ಹಿಂಗಾಗಿದ್ರಿ ಅಪ್ಪ, ಮಕ್ಕಳ ಆಟದಾರಿ ಇದ ಗುರಿ ನೋಡ್ರಿಪ್ಪ. Oh
ಹೀಗೇಕೆ ಮಲಗಿದ್ದಾರೆ? ಅಪ್ಪ, ಆ ವಿಧಿಯು ನನ್ನನ್ನು ಬಲಿಯ ತೆಗೆದುಕೊಂಡಿತ್ತಮ್ಮ, ಬಲಿಯ ತೆಗೆದುಕೊಂಡಿತ್ತು. ನಿನ್ನ ತಲೆಯ ಮೇಲೆ ಅಕ್ಷತೆ ಹಾಕುವ ಭಾಗ್ಯ ನನಗಿಲ್ಲ ಮಗಳೇ, ನನಗಿಲ್ಲಮ್ಮ. ಬಂಗಾರ ಪೇಟೆಯಿಂದ ಆ ನಿನ್ನ ಸೋದರ ಮಾಮ ಬರುತ್ತೇನೆಂದಿದ್ದ ಮಗಳೇ, ಹೀಗೇಕೆ ಇನ್ನೂ ಬರಲೇ ಇಲ್ಲಮ್ಮ, ಬರಲೇ ಇಲ್ಲ. ಇನ್ನು ನನ್ನ ಸಣ್ಣ ಮಕ್ಕಳ ಗತಿ ಹೇಗೆ ಮಾಡಲಿ ಮಗಳೇ, ಏನು ಮಾಡಲಿ ಅಮ್ಮ? ಮಾಮ, ಬಂದೆಯಾಸು ಬಾರಪ್ಪ, ಅದು ಧರ್ಮದ ಪ್ರತಿಕಾರ. ಉತ್ತಮರ ಮನಿತನ ಆಗಲೆಂದು ಆ ಪ್ರತಿಕಾರ ಕೀರ್ತಿಗೆ ಮಸಿ ಬಳಿಯಲ್ಲಿ ಎದ್ದಿಸಿದ ಮೋಸದ ಸಂಚಪ್ಪ, ಮೋಸದ ಸಂಚ. ಮಾಮ, ಆ ಮೋಸದ ಸಂಚಿಗೆ ಮಿಂಚಿ ಕೈ ಹಾಕಿದ ಆ ಕೆಲಸ ಯಾರೆಂದು ಈಗ ನೀ ಹೇಳಿದೆ. ಅವನನ್ನು ಇಂಚು ಇಂಚಾಗಿ ಕತ್ತರಿಗೆ ನಿಮ್ಮ ಪಾದದ ಮೇಲೆ ಇಟ್ಟು ಬಿಡ್ತೇನೆ ಮಾಮ, ಹೇಳು ಮಾಮ. ಕತ್ತರಿಸಿ ಹಾಕುವ ಸಮಯ ಈಗಿಲ್ಲಪ್ಪ ಶಿವು. ಮೊದಲು ನೀನೊಂದು ನನಗೆ ಮಾತು ಕೊಡಬೇಕಪ್ಪ, ಮಾತು ಕೊಡಬೇಕು ಮಾಮ. ಒಂದೇಕೆ ಮಾಮ, ನಿನ್ನ 1000 ಮಾತು ನಡೆಸಿಕೊಡ್ತೇನೆ, ಅದೇನಂತ ಹೇಳು ಮಾಮ, ಬೇಗ ಹೇಳು. ಹಾಗಾದರೆ ಹೆತ್ತವರ ಆಶ್ರಯವನ್ನು ಕಳೆದುಕೊಂಡು ಈ ಬಳಿಗೆ ನೀ ಆಶ್ರಯದಾಯಕನಾಗಬೇಕಾದರೆ ಜಗನ್ಮಾತೆಯ ಸನ್ನಿಧಿಯಲ್ಲಿ ಈ ನನ್ನ ಮಗಳ ಕೈ ಹಿಡಿದು ಪತಿಯಾಗಬೇಕಪ್ಪ, ಪತಿ. ನೀವೇ ಈಗ ನನ್ನ ಗಂಡು ಮಕ್ಕಳ ಪರಿಪಾಲಕರಪ್ಪ, ಪರಿಪಾಲಕ. ಅಳಬೇಡ ಮಾಮ, ಅಳಬೇಡ. ಈ ದೇವಿಯ ಸಾಕ್ಷಿಯಾಗಿ ನಿನ್ನ ಮಗಳನ್ನು ನನ್ನ ಸತಿ ಎಂದು ಸ್ವೀಕರಿಸಿ ನಿನ್ನ ಮಕ್ಕಳನ್ನು ಹೆತ್ತವರಿಗಿಂತ ಹೆಚ್ಚಾಗಿ ನೋಡ್ಕೋತೇನೆ ಮಾಮ. ಈ ಮಾತು ಸತ್ಯ ಮಾಮ, ಈ ಮಾತು. ಈ ತಾಯಿ ನಿನಗೆ ಒಳ್ಳೆಯದು ಮಾಡಲಿ ಶಿವು. ಇನ್ನೊಂದು ಮಾತು ಇದೆಯಪ್ಪ ಶಿವಣ್ಣ, ಇದು ನ್ಯಾಯವಂತರ ಮನಿತನಪ್ಪ. ಇದು ಧರ್ಮ ಪರಿಪಾಲನೆ ಮಾಡುತ್ತಾ ಬಂದ ಉತ್ತಮರ ಮನಿತನಪ್ಪ. ಇದು ಉತ್ತಮರ ಮನಿತನ. ಧರ್ಮದಲ್ಲಿ ಧರ್ಮಾತ್ಮನಿದ್ದಾನೆ. ಆ ಧರ್ಮವನ್ನು ನೀನು ಪರಿಪಾಲನೆ ಮಾಡಿ ಬರುವ ಕಷ್ಟಕ್ಕೆ ಹೆಗಲು ಕೊಟ್ಟು ನನ್ನ ಕಿರಿ ಮಕ್ಕಳನ್ನು ನ್ಯಾಯ ನಿಷ್ಠುರತೆಯಿಂದ ಹೆಮ್ಮರವಾಗಿ ಬೆಳೆಸಿ ನೀ ನನ್ನ ಕಂದನಿಗೆ ಕಣ್ಣಾಗಿ ಶಿವನ ಉರಿಗಣ್ಣಾಗಿ ಬಾಳಪ್ಪ, ಶಿವನ ಉರಿಗಣ್ಣಾಗಿ ಬಾಳು ಮಾಮ. ನಿಮ್ಮ ಪಾದ ಸಾಕ್ಷಿಯಾಗಿಯೂ ಈ ಮಾತನ್ನು ಉಳಿಸ್ತೀನಿ ಮಾಮ. ಆದರೆ ನಿಮ್ಮ ಈ ಕೃತಿಗೆ ಯಾರು ಕಾರಣ ಮಾಮ, ಯಾರು ಕಾರಣ? ಹೇಳ್ತೇನಪ್ಪ ಶಿವು, ಹೇಳ್ತೇನೆ. ಇನ್ನೂ ಒಂದು ಮಾತು ಇದೆ ಶಿವಣ್ಣ. ಈ ನನ್ನ ಮಗಳು ಏನು ಅರಿಯದವಳಪ್ಪ. ನನ್ನ ಮಕ್ಕಳು ಇನ್ನೂ 6-8 ವರ್ಷದ ಮಕ್ಕಳು. ಅವರಿಗೆ ಹಸುವಾದಾಗ ತುತ್ತಿಟ್ಟು
ಹರುಷ ತುಂಬಿದಾಗ ಮುದ್ದಿಟ್ಟು ವರ್ಷ 18 ಆದಾಗ ಧೈರ್ಯ ಶಕ್ತಿ ಕೊಟ್ಟು ನೀ ಫನ ತೊಟ್ಟು ಅವರಿಂದಲೇ ಈ ಹೊಸ ನಾಡು ಕಟ್ಟಪ್ಪ, ಹೊಸ ನಾಡು. ಅವರ ಓದಿಗಾಗಿ ಎಷ್ಟೋ ಹಣ ಖರ್ಚಾಗಲಪ್ಪ, ನನ್ನೆಲ್ಲ ಆಸ್ತಿ ಹೋದರೂ ಪರವಾಗಿಲ್ಲ, ತೆಗೆದುಕೋರಪ್ಪ ಈ ತಿಜೋರಿ ಬೇಗದ. ಶಿವು, ಆ ತಿಜೋರಿಯಲ್ಲಿ 50 ಎಕರೆ ಆಸ್ತಿಗಳ ಕಾಗದ ಇದೆಯಪ್ಪ. ಅದಲ್ಲದೆ 10 ತೊಲೆಯ ಬಂಗಾರ ಇದೆ. ಅವ ಎಲ್ಲವನ್ನು ರಕ್ಷಿಸಿ ಈ ನನ್ನ ಮಕ್ಕಳನ್ನು ರಕ್ಷಿಸಪ್ಪ, ಮಕ್ಕಳನ್ನು ರಕ್ಷಿಸ. ಆಯಿತು ಮಾಮ, ಆಯಿತು. ಆದರೆ ಕೊಲೆಗಾರ ಯಾರೆನ್ನು ಮೊದಲು ಹೇಳು ಮಾಮ, ಮೊದಲು ಹೇಳು. ಹೇಳ್ತೇನಪ್ಪ ಶಿವು, ಹೇಳುತ್ತೇನೆ. ಮೊದಲು ಕೈ ಕೊಡಪ್ಪ ಇಲ್ಲಿ. ಇದು 10 ತೊಲೆಯ ಬಂಗಾರದ ಖಡ್ಗವಪ್ಪ. ಇದನ್ನು ನೀನು ಮೆರಿಯಲೆಂದು ಹಾಕಿದ್ದೇನೆ. ಇದನ್ನು ನೀನು ಹಾಕಿಕೊಂಡು ಧರ್ಮದ ಜಾಗೆಯಲ್ಲಿ ಧರ್ಮವೇ ನುಡಿಯಬೇಕಪ್ಪ. ಆ ನುಡಿಯಿಂದಲೇ ಈ ರಮಾನಂದನ ಮನೆ ಉತ್ತಮರ ಮನೆತನ ಆಗಲಪ್ಪ, ಉತ್ತಮರ ಮನೆತನ. ಆಯ್ತಪ್ಪ, ನಿನ್ನ ಕರಳಿನ ಸಂಗೀತ ಕೂಗು ನಮ್ಗೆ ಅರ್ಥವಾಗುತ್ತೆ. ಆದ್ರೆ ನಿನ್ನ ನೋವನ್ನು ನನ್ನಿಂದ ಸಹಿಸಕ್ಕಾಗ್ತಿಲ್ಲ ಅಪ್ಪ. ನಿನ್ನ ಈ ಸ್ಥಿತಿಗೆ ಕಾರಣಕರ್ತರು ಯಾರು ಅಂತ ಹೇಳಪ್ಪ. ಕೇಳು ಕೇಳು, ಅವನೇ ಅವನೇ ಆ ದುಷ್ಟ ಮಾಮ. ನಮ್ಮನ್ನ ಅನಾಥರನ್ನಾಗಿ ಮಾಡಿ ನೀನು ಹೊರಟೋದ್ಯನಪ್ಪ. ಚಿಕ್ಕವರಾದ ನನ್ನ ತಮ್ಮಂದ್ರಿಗೆ ನಾನು ಏನು ಅಂತ ಹೇಳಪ್ಪ, ಏನು ಅಂತ ಈ ಲೋಕದಲ್ಲಿ ರಾಕ್ಷಸರೇ ಗೌರಿ, ಏ ಗೌರಿ, ಬಂದಿರಿ. ಏನೇ ಗೌರಿ, ಇಂದು ಶ್ರಾವಣ ಸೋಮವಾರ, ನಂದಿ ಬಸವನ ಜಾತ್ರೆ ಎಂದು ಗೊತ್ತಿದ್ದರು ಇನ್ನೂ ಪೂಜಾ ಸಿದ್ಧತೆ ಇಲ್ಲವೇ? ಅಲ್ಲ ರೀ, ಎತ್ತುಗಳನ್ನ ಹೊಳಗೆ ಕರ್ಕೊಂಡೋಗಿ ಜಳಕ ಮಾಡಿಸ್ಕೊಂಡು ತಂದ್ರ? ಗೌರಿ, ಎತ್ತುಗಳ ಮೈ ಮೇಲೆ ಬಟ್ಟೆ ಕೋಲನಸು ನೋಡಿದರೆ ನಿನಗೆ ಗೊತ್ತಾಗುವುದಿಲ್ಲವೇ? ಹೊಳೆಗೆ ಹೋಗಿ ಮೈ ತೊಳೆದುಕೊಂಡು ಈ ಶೃಂಗರಿಸಿದ ಜೂಲ ಹಾಕಿಕೊಂಡು ನಂದಿ ಬಸವೇಶ್ವರನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಸಿಕೊಂಡು ಊರೆಲ್ಲ ಮೆರವಣಿಗೆ ಮಾಡಿಕೊಂಡು ಬಂದಿರುವೆ.
ಬೇಗನೆ ಎತ್ತುಗಳಿಗೆ ಆರತಿ ಮಾಡಿ ನೈವೇದ್ಯ ಹಿಡಿ. ಸರಿ, ಹಾಗಾದ್ರೆ ಈ ಕಡೆ ಬನ್ನಿ. ನೋಡಿ, ನಾನು ಎತ್ತುಗಳಿಗೆ ಆರತಿ ಮಾಡಿ ನೈವೇದ್ಯ ಹಿಡಿತೀನಿ. ಬಸವಣ್ಣ